ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಗೆ ಶೀಘ್ರವೇ ಮುಹೂರ್ತ ಫಿಕ್ಸ್. ಜೂನ್ ಅಂತ್ಯದೊಳಗೆ ಚುನಾವಣೆ ನಡೆಸೋದಾಗಿ ಸಿಎಂ ಘೋಷಣೆ. ಮೀಸಲಾತಿ ಪ್ರಕ್ರಿಯೆ ಮುಗಿಯುತ್ತಿದ್ದಂತೆಯೇ ದಿನಾಂಕ ನಿಗದಿ. ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯಿತಿ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗುವ ಲಕ್ಷಣಗಳು ಗೋಚರಿಸುತ್ತವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಮಹತ್ವದ ಸುಳಿವನ್ನು ಕೊಟ್ಟಿದ್ದು ಚುನಾವಣಾ ಆಕಾಂಕ್ಷಿಗಳಲ್ಲಿ ಹೊಸ ಸಂಚಲನ ಮೂಡಿಸಿದೆ. ಉತ್ತರ ಕನ್ನಡ ಜಿಲ್ಲಾ ಪ್ರವಾಸದಲ್ಲಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಕಾರವಾರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಚುನಾವಣೆಯ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲು ಸರ್ಕಾರ ಸಿದ್ಧತೆ ನಡೆಸಿದೆ ಅಂತ ಈಗಾಗಲೇ ಈ ಸಂಬಂಧ ಪ್ರಕ್ರಿಯೆಗಳು ನಡೆಯುತ್ತಿದ್ದು ಬರುವ ಜೂನ್ ತಿಂಗಳ ಅಂತ್ಯದೊಳಗೆ ಚುನಾವಣೆ ನಡೆಸಲಾಗುವುದು ಅಂತ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಮೀಸಲಾತಿ ಪಟ್ಟಿ ಗೊಂದಲ ಹಾಗೂ ಕ್ಷೇತ್ರ ಪುನರ್ವಿಂಗಡಣೆ ವಿಷಯಗಳು ನ್ಯಾಯಾಲಯದ ಮೆಟ್ಟಿಲೇರಿದ್ರಿಂದ ಚುನಾವಣೆ ವಿಳಂಬವಾಗಿತ್ತು. ಆದ್ರೀಗ ಅಡೆತಡೆಗಳು ನಿವಾರಣೆಯಾಗುವ ಹಂತದಲ್ಲಿದ್ದು ಸರ್ಕಾರ ಚುನಾವಣೆ ನಡೆಸಲು ಮುಂದಾಗಿದೆ. ಮೀಸಲಾತಿ ನಿಗದಿಪಡಿಸುವ ಪ್ರಕ್ರಿಯೆ ನಡೆಯುತ್ತಿದೆ. ಅದು ಮುಗಿಯುತ್ತಿದ್ದಂತೆಯೇ ಚುನಾವಣೆ ಘೋಷಣೆಯಾಗಲಿದೆ ಅಂತ ಸಿಎಂ ತಿಳಿಸಿದ್ದಾರೆ. ಇನ್ನು ಗ್ರಾಮ ಮಟ್ಟದ ರಾಜಕಾರಣದಲ್ಲಿ ಸಕ್ರಿಯರಾಗಿರ್ತಕ್ಕಂಥ ನಾಯಕರು ಕಳೆದ 2-3 ವರ್ಷಗಳಿಂದ 5 ವರ್ಷಗಳಿಂದ ಹೆಚ್ಚು ಕಮ್ಮಿ ಅಧಿಕಾರದಿಂದ ದೂರ ಉಳಿದಿದ್ದರು. ಇದೀಗ ಸಿಎಂ ಅವರೇ ಗಡುವು ನೀಡಿರೋದ್ರಿಂದ ರಾಜ್ಯಾದ್ಯಂತ ರಾಜಕೀಯ ಚಟುವಟಿಕೆಗಳು ಗರಿಗೇರುವ ಸಾಧ್ಯತೆ ಇದೆ. ಜಿಬಿಎ ಚುನಾವಣೆ ಬಗ್ಗೆಯೂ ಶೀಘ್ರದಲ್ಲೇ ಸ್ಪಷ್ಟ ಚಿತ್ರಣ ಸಿಗುವ ನಿರೀಕ್ಷೆ ಇದೆ. ಕೋರ್ಟ್ ಚುನಾವಣೆ ನಡೆಸಿ ಅಂತ ಹೇಳಿದೆ ಜಿಬಿಎ, ಅದನ್ನು ತಡೆಯೋಕ್ಕೇನು ಬೇಕೋ ನಡೀತಾ ಇದೆ. MLAಗಳು MP ಗಳು ಮಾತ್ರ ನಾಯಕರು. ಈ ಗ್ರಾಮ ಪಂಚಾಯಿತಿಯವರು ಬಿಟ್ಟರೆ ಗ್ರಾಮ ಪಂಚಾಯತಿನ ತಡೀತಾರೆ ಇವರು. GBA BBMP ಚುನಾವಣೆ ಆಗದಿರೋದಕ್ಕೆ BJPಯೂ ಕಾರಣ, ಕಾಂಗ್ರೆಸ್ಸು ಕಾರಣ. ಜಿಲ್ಲಾ ಪಂಚಾಯಿತಿ ಚುನಾವಣೆ ಆಗದಿರೋದಕ್ಕೆ BJP ಅವರು ಇದ್ದಾಗ ಮಾಡಲಿಲ್ಲ. ಕೋವಿಡ್ ಅವು ಇವು ಬೇರೆ ಕತೆ. ನಂತರ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ಗೆ 2.25 ವರ್ಷ ಆಯಿತು. ಇವ್ರಿಗೂ ಇಚ್ಛಾಶಕ್ತಿ ಇಲ್ಲ. ಜಿಲ್ಲಾ ಪಂಚಾಯತ್ ಅಂದರೆ MLA MP ಬಿಟ್ಟರೆ ಯಾರೂ ಇರೋಂಗಿಲ್ಲ, ಬೇರೆ ಲೀಡರ್ ಯಾರು ಬೆಳೆಯೋಂಗಿಲ್ಲ. ಅಧಿಕಾರ ವಿಕೇಂದ್ರೀಕರಣ ಇರೋದು ಎಲ್ಲ ಅವ್ರವ್ರ ಜವಾಬ್ದಾರಿ ಮಾಡಲಿ ಅಂತ. ಬರೀ MLAಗಳು MP ಗಳು ಇವರೇ ಜಬರ್ದಸ್ತಾಗಿ ಇದು ಮಾಡಲಿ ಅಂತಲ್ಲ. ಹಂಗೆ ಲೀಡರ್ಶಿಪ್ ಬೆಳೆಯೋದು ಯಾವಾಗ? ಯಾರೋ ಗ್ರಾಮ ಪಂಚಾಯತಿ ಮೆಂಬರ್ MLA ಆಗ್ತಾನೆ, ಜಿಲ್ಲಾ ಪಂಚಾಯತಿ MLA ಆಗ್ತಾನೆ, ತಾಲೂಕು ಪಂಚಾಯತ್ MLA ಆಗೋದು ಇತಿಹಾಸ ಇದೆ, BBMP MLA ಆಗೋದು ಇತಿಹಾಸ ಇದೆ. ಆದರೆ ಆ BBMP ಕಾರ್ಪೊರೇಟರ್ಗಳನ್ನ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲ್ಲ ಹೋಗ್ಬಿಡ್ಬೇಕು, ಇವರೇ ಸೂಪರ್ ಸ್ಟಾರ್ಗಳು ಅನ್ನೋ ಥರ ಇರಬೇಕು ಅನ್ನೋ ಆ ರೀತಿಯ ನಿಲುವು ಎಲ್ಲ ಪಾರ್ಟಿಲಿ ಇರೋ ಕಾರಣಕ್ಕೆ ಚುನಾವಣೆಗಳಾಗಲಿಲ್ಲ. ದುರಂತ ಅದು. ಕಾರಣ ಕೊಟ್ಟು ಇವತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಅಂಡ್ GBA ಅಂದರೆ BBMP ಚುನಾವಣೆ ಆಗದೇ ಇರೋದ ಕಾರಣ ಕಾಂಗ್ರೆಸ್ ಹಾಗೂ BJP ಇಬ್ಬರ, ಯಾಕೆಂದರೆ 2020ರಿಂದ ಇಲ್ಲಿ 20 ಆ ಟೈಮಲ್ಲಿ ಇದ್ದದ್ದು BJP ಗೌರ್ಮೆಂಟು. ಯಡಿಯೂರಪ್ಪ, ಬೊಮ್ಮಾಯಿ, ಸಿದ್ದರಾಮಯ್ಯ ಈ ಮೂವರು ಮುಖ್ಯಮಂತ್ರಿಗಳ ಕಾರಣಕ್ಕಾಗಿ ಚುನಾವಣೆಗಳಾಗಲಿಲ್ಲ. ಇವ್ರು ಮಾತ್ರ MLAಗಳು MP ಗಳು ಇರಬೇಕು, ಇನ್ಯಾರು ಆಗಂಗಿಲ್ಲ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, BBMP ಕಾರ್ಪೊರೇಟ್ ಇರಂಗಿಲ್ಲ ಅನ್ನೋ ಮನಸ್ಥಿತಿಗೆ ಶಾಳಾಗಿದೆ ಎಲ್ಲ ವ್ಯವಸ್ಥೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್ ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್ ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.